ಹಾಯ್ ನಮಸ್ಕಾರ ಎಲ್ಲರಿಗೂ. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ತಮ್ನೇಲ್ ನೋಡಿ ನಿಮಗೆ ಎಲ್ಲರಿಗೂ ನಾನು ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಗೊತ್ತಾಗಿರಬೇಕು. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಯಾಕೆ ತುಂಬ ತಡ ಮಾಡಿ ವಿಡಿಯೋನ ಹೇಳ್ಕೊಂಡು ಹೋಗುವಂಥ ಅವಶ್ಯಕತೆ ಏನಿಲ್ಲ. ಮಠಮಂತ್ರ ಅಂತ ಅಂದರೆ ಯಾರೆಲ್ಲ ನಂಬ್ತೀರಾ, ಅದಕ್ಕೋಸ್ಕರ ಎಷ್ಟೆಲ್ಲ ದುಡ್ಡು ಖರ್ಚು ಮಾಡಿರ್ತೀರಾ. ನಾನು ಕಣ್ಣಲ್ಲಿ ಕಂಡಿರೋವಂಥ ಸತ್ಯನ ನಾನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಇದನ್ನು ಯಾವುದೇ ಒಂದು ವ್ಯೂಸ್ಗೋಸ್ಕರ ಮಾಡ್ತಾ ಇಲ್ಲ, ಹಾಗೆ ಯಾವುದೇ ಒಂದು ಇದಕ್ಕೂ ನಾನು ಮಾಡ್ತಾ ಇಲ್ಲ. ನನ್ನ ಮನಸ್ಸಿನಲ್ಲಿ ಬಂದ ಇದು, ಹಾಗೆ ನನ್ನ ಕಣ್ಣಿನಲ್ಲಿ ನೋಡಿರೋವಂಥ ಸತ್ಯನ ನಾನು ಈ ವಿಡಿಯೋದಲ್ಲಿ ನಿಮಗೆ ಹೇಳ್ತೀನಿ. ದಯವಿಟ್ಟು ಅರ್ಥ ಮಾಡ್ಕೊಳ್ಳೋ ಇದ್ದಿದ್ರೆ ಖಂಡಿತವಾಗ್ಲೂ ಅರ್ಥ ಮಾಡ್ಕೊಳ್ಳಿ. ಅನ್ನೆಸೆಸರಿ ಇದಕ್ಕೆಲ್ಲ ವೇಸ್ಟ್ ಮಾಡೋ ಬದಲು ನಿಮ್ಮ ಫ್ಯೂಚರ್ಗೆ, ನಿಮ್ಮ ಮಕ್ಕಳ ಭವಿಷ್ಯಕ್ಕೆ ಏನಾದರೂ ದುಡ್ಡು ಏನಾದರೂ ಕೂಡಿಡಬೇಕು ಅಂತ ಇದ್ದರೆ ಖಂಡಿತವಾಗ್ಲೂ ಕೂಡಿಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮಠಮಂತ್ರ ತುಂಬ ಜನ ಆಲ್ಮೋಸ್ಟು ನಂಬೋವಂಥ ವಿಚಾರ ಇದು. ಅವ್ರು ನನಗೆ ಮಾಡಿಸ್ಬಿಟ್ಟಿದ್ದಾರೆ, ಇವರು ಇನ್ನೂ ಯಾರಿಗೋ ಮಾಡಿಸಿದ್ದಾರೆ, ನಮ್ಮ ಅಮ್ಮಂಗೆ ಮಾಡಿಸಿದ್ದಾರೆ, ನಮ್ಮ ಅಪ್ಪಂಗೆ ಮಾಡಿಸಿದ್ದಾರೆ, ಮಕ್ಳಿಗೆ ಮಾಡಿಸಿದ್ದಾರೆ, ಗಂಡಂಗೆ ಮಾಡಿಸಿದ್ದಾರೆ. ಈ ಥರ ಸುಮಾರಷ್ಟು ಕೇಳಿರೋವಂಥ ವಿಚಾರಗಳು ಇವೆಲ್ಲ. ಆಲ್ಮೋಸ್ಟ್ ಇವೆಲ್ಲ ನಿಮಗೆ ನಮ್ಮ ಸಂಪ್ರದಾಯದಲ್ಲಿ ಇದೇ ಇರೋವಂಥವ್ರಿಗೆ ಇದೆಲ್ಲ ಆಲ್ಮೋಸ್ಟು ಗೊತ್ತಿರೋವಂಥ ವಿಚಾರಗಳೇನೆ. ಒಂದು ದಿವಸ ಹೇಳಬೇಕು ಅಂತ ಅಂದರೆ ಕರೆಕ್ಟಾಗಿ ನಿಮ್ಮ ಹತ್ರ ಹೇಳ್ತೀನಿ. ಯಾವ ವಿಚಾರ ಸುಳ್ಳು, ಯಾವ ವಿಚಾರ ನಿಜ ಅಂತ ನೀವೇ ವಿಡಿಯೋ ನೋಡಿದ ಮೇಲೆ ನಿಮಗೆ ಕೂಡ ಅರ್ಥ ಆಗುತ್ತೆ. ನಾವು ಯಾವುದು ನಂಬಬೇಕು, ಯಾವುದು ನಂಬಾರ್ದು ಅಂತ ನಿಮಗೆ ಕೂಡ ಇದರಲ್ಲಿ ಕ್ಲಿಯರಾಗಿ ಗೊತ್ತಾಗುತ್ತೆ. ಒಂದು ದಿವಸ ದೇವಸ್ಥಾನಕ್ಕೆ ಯಾರೋ ನನ್ನನ್ನು, ಸಾಮಾನ್ಯವಾಗಿ ದೇವ್ರ ಮೇಲೆ ಭಕ್ತಿ ಇರೋರು ಈ ದೇವಸ್ಥಾನಕ್ಕೆ ಬಂದರೆ ತುಂಬ ಒಳ್ಳೆಯದು, ಇಲ್ಲಿ ಬನ್ನಿ ಹೋಗೋಣ ಅಂತ ಕರ್ಕೊಂಡೋದ್ಮೇಲೆ ಅವತ್ತು ಮೋಸ್ಟ್ಲಿ ನಾನು ಅಂದ್ಕೊತೀನಿ ಅದು ಅಮಾವಾಸ್ಯೆ ಇರ್ಬೋದೇನೋ ಅಂತ ಅಂದ್ಕೊತೀನಿ. ಸುಮಾರು ಎಷ್ಟು ಜನ ಬಂದಿದ್ರು ಅಂದರೆ ಒಂದು 150ರಿಂದ 200 ಜನ ಬಂದಿದ್ದರು. ಅರ್ಥ ಮಾಡ್ಕೊಳ್ಳಿ ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಂದರೆ 150ರಿಂದ 200 ಜನ ಅಲ್ಲಿಗೆ ಬಂದಿದ್ದರು. ಬಂದು ಪೂಜೆ ಎಲ್ಲ ಮುಗೀತು. ಎಲ್ಲ ಏನು ಮಾಡಿದ್ರು ಅಂದರೆ, ಒಬ್ಬರು ಪೂಜೆ ಮಾಡ್ತಾರಲ್ಲ ಅವರು ಒಂದು ಪಕ್ಕದಲ್ಲಿ ಒಂದು ಕೋಣೆ ಇಲ್ಲ, ಸಾರಿ, ದೇವಸ್ಥಾನದ ಒಳಗಡೆನೇ ಲೈನಿಗೆ ಹೊರಗಡೆ ತಕ್ಕಲ್ಲೂ ಲೈನಿಗೆ ಕೂತ್ಕೊಂಡ್ರು. ಅವ್ರೇನು ಮಾಡಿದ್ರು, ಒಂದು ಚೇರ್ನಲ್ಲಿ ಮುಂದಗಡೆ ದೇವ್ರ ಮುಂದೆನೇ ಅವರು ಕೂತ್ಕೊಂಡ್ರು. ಯಾವ ದೇವಸ್ಥಾನ ಅನ್ನೋದು ಬೇಡ, ಯಾವುದು ಬೇಡ, ನಾನು ಕ್ಲಿಯರಾಗಿ ಅದು ಯಾವ ದೇವಸ್ಥಾನ ಅನ್ನೋದು ಕೂಡ ಮರ್ತೋಗಿದ್ದೀನಿ. ಯಾಕೆ ಅಂದರೆ ನಾನು ಹೋಗಿದ್ದಿದ್ದು ದೇವಸ್ಥಾನ ಚೆನ್ನಾಗಿದೆ, ನಂಬಿಕೆ, ಸರಿ ಆಯಿತು ಹೋಗೋಣ ಅಂತಂದರು. ಹೋಗಿದ್ವಿ, ಬಟ್ ನನಗೆ ಅದ್ರ ಬಗ್ಗೆ ಯಾವುದು ಗೊತ್ತಿರಲಿಲ್ಲ. ಅವ್ರು ಹೇಳಿದ್ರು ಲೈನಲ್ಲಿ ಕೂತ್ಕೊಳ್ಳಿ ಅಂತ ಅಂದರು. ನಾನೇನು ಮಾಡಿದೆ, ಹೋಗಿ ಲೈನಲ್ಲಿ ಕೂತ್ಕೊಂಡೆ. ಅಲ್ಲಿ ಹೇಳಬೇಕು ಅಂತಂದರೆ ನಂಬಿಕೆ ಇದ್ದರೆ ಇದನ್ನು ಯೋಚನೆ ಮಾಡಿ, ಎಷ್ಟೆಲ್ಲ ಓದಿದ್ರೂ ಎಷ್ಟು ವೇಸ್ಟು, ಎಷ್ಟೆಲ್ಲ ಕಷ್ಟಪಟ್ಟು ದುಡಿದ್ರೂ ಎಷ್ಟು ವೇಸ್ಟು. ಇವರು ನಿಮಿಷಕ್ಕೇನೆ ಅಷ್ಟು ದುಡ್ಡನ್ನ ಇದು ಮಾಡಿಕೊಂಡ್ರು, ನಮ್ಮ ಕಣ್ಮುಂದೆನೇ ದುಡ್ಡನ್ನ ಬಳ್ದು ಇದು ಮಾಡಿಕೊಂಡ್ರು, ಜನಗಳನ್ನ ಮೋಸ ಮಾಡಿ ಇದನ್ನು ಮಾಡಿಕೊಂಡ್ರು. ಅದು ಎಷ್ಟು ಕಣ್ಣಲ್ಲಿ ಇನ್ನೂ ಕಟ್ತಂಗೈತೆ. ಸರಿ, ಒಬ್ಬೊಬ್ಬರೇ ಲೈನಲ್ಲಿ ಹೋದರು. ಲೈನಲ್ಲಿ ಕೂತ್ಕೊಂಡಂಗೆ ಮೂವ್ ಆದರು ಎಲ್ಲರೂ. ಮೂವ್ ಆದಮೇಲೆ ನನಗಿಂತ ಇನ್ನೂ ಒಂದು 5-6 ಜನ, ನನಗಿಂತ ಮುಂದೆ ತುಂಬ ಮುಂದೆ ಇರೋರು ನನಗಷ್ಟು ಕ್ಲಿಯರಾಗಿ ಕೇಳಿಸ್ಲಿಲ್ಲ. ಸ್ವಲ್ಪ 3 ಜನ 4 ಜನ 5 ಜನ ಹಿಂಗಿದ್ದಾಗ ಅವರು ವಾಯ್ಸು ಕ್ಲಿಯರಾಗಿ ಕೇಳಿಸ್ತಾಯಿತ್ತು. ಅವ್ರು ಏನು ಹೇಳ್ತಾರೆ ಅಂತ ಕನ್ಫರ್ಮ್ ಆಗಿ ಗೊತ್ತಾಗ್ತಾಯಿತ್ತು. ಏನು ಹೇಳಿದ್ರು, ಸ್ಟಾರ್ಟಿಂಗಲ್ಲಿ ಕೂತ್ಕೊಂಡಿರೋರಿಗೆ ಫಸ್ಟ್ ಮುಂದೆ ಇರೋರಿಗೆ ಏನು ಹೇಳಿರ್ತಾರೋ ರೀಸನ್ನು ಅದನ್ನೇ ಹೇಳಿದ್ರು. ಮತ್ತು ಹಿಂದೆ ಇರೋ ಲೈನಲ್ಲಿ ಏನು ಕೂತಿರ್ತಾರೋ ಅವ್ರಿಗೆ ಅದನ್ನೇ ಹೇಳಿದ್ರು. ಅವ್ರ ಹಿಂದೆ ಬಂದವ್ರು ನನಗೂ ಅದನ್ನೇ ಹೇಳಿದ್ರು. ಏನು ಹೇಳಿದ್ರು, ನಿಮಗೆ ರಿಲೇಷನಲ್ಲೇ ಮಾಟ ಮಂತ್ರ ಮಾಡಿಸಿದ್ದಾರೆ, ನಿಮ್ಗೆ ಹಂಗಾಯಿತು, ನಿಮ್ಗೆ ಹಿಂಗಾಯಿತು, ನೀವು ಅಲ್ಲೆಲ್ಲೋ ಹೋಗಿದ್ರಾ, ಅದೇನೋ ಆಯಿತು, ಹೆಚ್ಚು ಕಡಿಮೆ ಆಯಿತು ಅಂತ ಎಲ್ಲ ಹೇಳಿದ್ರು. ನಿಜಾನ ಅಂತ ಕೇಳಿದ್ರು. ನಾನು ಇಲ್ಲ ಅಂತ ಅಂದೆ.
ಯಾಕೆಂದರೆ ಅದು ನಿಜನ ಅಂತ ಕೇಳಿದ್ಮೇಲೆ ನಾವು ಹೇಳಲೇಬೇಕು ಅದನ್ನು. ಕೆಲವರೆಲ್ಲ ಹ್ಞೂ ಸ್ವಾಮಿ ಹ್ಞೂ ಸ್ವಾಮಿ ಹ್ಞೂ ಸ್ವಾಮಿ ಅಂತ ಹೇಳ್ತಾನೆ ಇದ್ದರು. ನಾನು ಅದನ್ನು ನೋಡಿ ನನಗೆ ಒಳಗಡೆ ನಗು ಕೂಡ ತಡ್ಕೊಳಕ್ಕಾಗ್ತಾ ಇರಲಿಲ್ಲ. ಅಷ್ಟು ಅವರು ಇನ್ವಾಲ್ವ್ ಆಗಿ ಅದನ್ನು ಅವ್ರ ಮಾತನ್ನ ಎಲ್ಲನೂ ಹ್ಞೂ ಹಂಗೆ ಇತ್ತು ಹಿಂಗೆ ಇತ್ತು, ಅದು ನಿಜ 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 ಅಂತಲೇ ಅವರು ಇದು ಮಾಡ್ತಾಯಿದ್ರು. ಅವ್ರ ಮಾತನ್ನ ಕೂಡ ಇವರು ಕ್ಲಿಯರಾಗಿ ಇದು ಮಾಡ್ತಿದ್ರು. ಅವ್ರು ಹೇಳಿದಾಗ ಇವ್ರಿಗೇನಾಗುತ್ತೆ ಅಂತ ಅಂದರೆ, ಈ ಪೂಜಾರುಗಳು ಏನಿರ್ತಾರೆ, ಅವರು ಒಂದು ಶಾಸ್ತ್ರ ಹೇಳ್ತೀವಿ, ಒಂದು ಮಾಟ ಮಂತ್ರ ಅನ್ನೋದು ಏನು ಮಾಡ್ತಾರೆ, ಅದನ್ನು ಅವ್ರು ಏನು ಹೇಳ್ತಾರೆ ಅಂತಂದರೆ, ಇವ್ರನ್ನ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಅವರು ನೀವೇನು ಹೇಳ್ತೀರೋ ಅವ್ರು ಅದಕ್ಕೆ ಇನ್ನೂ ಸ್ವಲ್ಪ ಸೇರಿಸ್ಕೊಂಡು ಅದನ್ನು ನಿಜನ ಮಾಡೋಕ್ಕೆ ಪ್ರಯತ್ನ ಮಾಡ್ತಾರೆ. ಪ್ರಯತ್ನ ಮಾಡಿದ್ಮೇಲೆ ಅವ್ರೇನು ಮಾಡಿದ್ರು, ಎಲ್ಲರಿಗೂ ಸೇಮ್ ಡೈಲಾಗ್ ಹೇಳ್ತಾ ಇರ್ತಾರೆ. ನಿಮಗೆ ರಿಲೇಷನಲ್ಲಿ ಮಾಟ ಮಂತ್ರ ಮಾಡಿಸಿದ್ದಾರೆ, ಇಲ್ಲ ಅಕ್ಕಪಕ್ಕದವ್ರು ಮಾಡಿಸಿದ್ದಾರೆ, ಅಲ್ಲ ಹಾಕಿದ್ದಾರೆ, ಇಲ್ಲ ಹಾಕಿದ್ದಾರೆ, ಮನೆ ಹತ್ರ ಆ ಗಿಡದ ಹತ್ರ ಇಟ್ಟಿದ್ದಾರೆ, ಈ ಗಿಡದ ಹತ್ರ ಇಟ್ಟಿದ್ದಾರೆ ಅಂತ ಒಂದು ಹೇಳ್ತಾಯಿದ್ರು. ಹೇಳಿದ್ಮೇಲೆ ಅವ್ರೇನು ಮಾಡಿದ್ರು, ಇಷ್ಟು ಅಮೌಂಟ್ ಆಗುತ್ತೆ, ಅವ್ರದ್ದು ಒಂದು ಕೂದಲಾಗಿರ್ಬೋದು, ಇಲ್ಲ ಉಗುರ ಆಗಿರ್ಬೋದು, ಮತ್ತು ಏನೋ ಬಟ್ಟೆ ವಿಚಾರ ಹೇಳ್ತಾಯಿದ್ರು. ಬಟ್ಟೆ ಅವ್ರು ಹಾಕ್ಕೊಂಡಿರೋ ಅಂಥ ಬಟ್ಟೆ ತಂದುಕೊಡಿ ಅಂತ ಹೇಳ್ತಾಯಿದ್ರು. ನನಗೆ ತುಂಬ ಶಾಕ್ ಆಯಿತು. ನನಗೆ ಕೇಳಲಿಲ್ಲ, ಬಟ್ ನನ್ನ ಮುಂದೆ ಇರೋರಿಗೆ ಕೇಳ್ತಾಯಿದ್ರು, ಬೇಕು ಅಂತ ಹೇಳ್ತಾಯಿದ್ರು. ಅದಕ್ಕೆ ಅಮೌಂಟ್ ಎಷ್ಟು ಕೇಳಿರ್ತಾರೆ ಗೊತ್ತಾ? ಹಿಂಗೆ ಮುಂದೆ ಕೂತಿರೋರಿಗೆ ಒಬ್ಬೊಬ್ರ ಹತ್ರ ಒಂದೊಂದು ಥರ. ಒಬ್ರ ಹತ್ರ 40,000, ಒಬ್ರ ಹತ್ರ 20,000, ಒಬ್ರ ಹತ್ರ 30,000, ಒಬ್ಬೊಬ್ರ ಹತ್ರ 11,000, 8,000 ಈ ಥರ ಎಲ್ಲ ಕೇಳ್ತಾಯಿದ್ರು. ನಾನು ನನ್ನ ಸರ್ದಿ ಬಂತು, ನಾನು ಹೋದೆ. ನನಗೆ ಕೇಳಿದ್ರು, ಇದು ನಿಜನಾ ಅಂದರು. ಇಲ್ಲ, ನನಗೆ ಯಾವುದೂ ಆ ಥರ ಆಗಿಲ್ಲ ಅಂತಂದರೆ ನಾನೇನು ಮಾಡಿದೆ, ಆಚೆಗೆ ಬಂದ್ಬಿಟ್ಟು ನಮ್ಮ ಯಾರು ಕರ್ಕೊಂಬಂದಿದ್ರು ಅವ್ರಿಗೆ ಹೇಳಿದೆ. ನಾನು ಈ ಥರ ಅಂತ ಗೊತ್ತಿದ್ರೆ ನಾನು ಫಸ್ಟೇ ಬರ್ತಾನೆ ಇರಲಿಲ್ಲ. ದೇವರಿದೆ, ಸರಿ ಆಯಿತು, ಇದನ್ನೆಲ್ಲ ಇಷ್ಟೊಂದು ದಡ್ಡಿ ಏನಲ್ಲ ನಾನು, ಇವ್ರಿಗೆಲ್ಲ ದುಡ್ಡುಗಳು ಸುರಿಯೋಕ್ಕೆ ನಾನು ಅಷ್ಟೊಂದು ಇದೇನಲ್ಲ ಅಂತ ಅಂದೆ. ಅವ್ರು ಏನೋ ಒಂದು ಚಕ್ರನ ಕೊಟ್ಟರು. ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ನಾನು ಆ ಚಕ್ರ ಕೂಡ ಮನೇಲಿ ಇಟ್ಕೊಳ್ಳೇ ಇಲ್ಲ. ದೇವರಿದೆ ಇರೋದೇ ಸತ್ಯ ಆಯಿತು ಅಂದರೆ ಗೊತ್ತಿರುತ್ತೆ ದೇವರಿಗೆ ಯಾವಾಗ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದು ಖಂಡಿತವಾಗ್ಲೂ ಗೊತ್ತಿರುತ್ತೆ. ಈ ಮಾಟ ಮಂತ್ರ ಎಲ್ಲ ಯಾವುದು ನಡೆಯಲ್ಲ ಕಣ್ರಿ. ಸುಮ್ಮನೆ ಯೂಸ್ಲೆಸ್ ಥರ ದುಡ್ಡುಗಳ್ನ ಕಿತ್ಕೊತಾರೆ. ಆಗ ನನಗೆ ಅನಿಸಿದ್ದು, ಎಜುಕೇಷನ್ನು ಯಾವ ಇದೂ ಕೂಡ ಇಂಥವ್ರ ಹತ್ರ ಇದು ಮಾಡೋಕ್ಕಾಗಲ್ಲ. ಅಷ್ಟು ಸಂಪಾದನೆ ಮಾಡ್ಕೊಂಡ್ರಲ್ಲ ಇವರು. ನನ್ನ ಕಣ್ಮುಂದೆನೇ ಲಕ್ಷ ದೋಚ್ಕೊಂಡ್ರು ಅವರು. ಇದಕ್ಕೆಲ್ಲ ಏನು ಅರ್ಥನೇ ಇಲ್ವಾ ಅಲ್ಲಿಗೆ? ಎಜುಕೇಷನ್ನು ಅಂತೀವಿ, ಹಂಗಂತ ಅಂದಿದ್ದಿದ್ರೆ ಒಂದು ಬುಡ್ಬುಡ್ಕೆ ಶಾಸ್ತ್ರ ಹೇಳ್ತಾರಲ್ಲ, ಅದನ್ನು ತೊಗೊಂಬಂದ್ಬಿಟ್ಟು ಕೂತ್ಕೊಂಡು ಶಾಸ್ತ್ರ ಹೇಳ್ಬಿಟ್ರೆ ಎಷ್ಟು ಅನುಕೂಲ ಆಗುತ್ತೇನೋ, ಸಂಪಾದನೆ ಮಾಡ್ಬೋದೇನೋ ಅಂತ ಅನಿಸುತ್ತೆ. ನಮ್ಮ ಜನ ಎಲ್ಲಿ ತಕ್ಕಲ್ಲೂ ಈ ಮೂಢನಂಬಿಕೆನ ನಂಬಿ ಹೋಗ್ತಾ ಇರ್ತಾರೋ ಅಲ್ಲಿ ತಕ್ಕಲು ಇಂಥ ಜನ ಬೆಳೆಯೋಕ್ಕೆ ಅವಕಾಶ ನಾವೇ ಮಾಡಿಕೊಡ್ತೀವಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಖಂಡಿತವಾಗ್ಲೂ ಈ ಥರ ಎಲ್ಲ ಜನನ ಬೆಳ್ಸೋಕೋಗ್ಬೇಡ್ರಿ. ಎಷ್ಟೇ ಹೇಳ್ರಿ ಜನಗಳಿಗೆ, ಕೆಲವೊಂದು ವಿಚಾರ ಕೆಲವೊಂದು ಇದು ಅರ್ಥ ಆಗಲ್ಲ. ನಿಮಗೆ ದೇವಸ್ಥಾನಕ್ಕೆ ಹೋಗ್ಬೇಕಾ, ನಿಮಗೆ ನೆಮ್ಮದಿ ಬೇಕಾ, ಹೋಗಿ ಸಂತೋಷ ಪೂಜೆ ಮಾಡಿಸ್ಕೊಳ್ಳಿ. ಸಂತೋಷ, ಹಣ್ಣು ಹೂವು ಕಾಯಿ ಎಲ್ಲ ಕೊಟ್ಟು ದೇವ್ರಿಗೆ ಪೂಜೆ ಮಾಡಿಸ್ತೀರಾ, ಅದನ್ನು ನಾವೇ ತೊಗೊಂಬರ್ತೀವಿ, ನಾವೇ ತಿಂತೀವಿ ಅಷ್ಟೇ, ಏನೂ ಮಾಡಲ್ಲ ಅದನ್ನು. ಬಟ್ ಯಾಕೆ ಇವ್ರಿಗೆಲ್ಲ ಅನ್ನೆಸೆಸರಿ ನೀವು ಅಲ್ಲಿ ಸಾಲ ಮಾಡಿ ಇಲ್ಲಿ ಸಾಲ ಮಾಡಿ ಅವ್ರು ಮಾಡಿಸೋರು, ಅಕ್ಕ ತಮ್ಮ ಈ ಸಂಬಂಧಗಳು ರಿಲೇಷನ್ಗಳೇ ಹಾಳು ಮಾಡಿಕೊಂಡು ಇದನ್ನೆಲ್ಲ ಯಾಕೆ ಮಾಟ ಮಂತ್ರ ಅಂತ ಒಂದು ಹೆಸರು ಕಟ್ಕೊಂಡು ಅದನ್ನು ಒಂದು ದರಿದ್ರವಾಗಿರೋ ಅಂಥ ಇದನ್ನು ನೀವು ಒಂದು ಇವ್ರನ್ನ ಸೃಷ್ಟಿ ಮಾಡ್ತಾ ಇರೋದು ನಾವೇನೇನೆ ಅಂತ ನಾನು ಅನ್ಕೊತೀನಿ. ಹೋಗಿ ನಾನು ದೇವ್ರ ಭಕ್ತೇನೆ, ಅಂದರೆ ಪೂಜೆನೂ ಮಾಡ್ತೀನಿ, ವ್ರತನೂ ಮಾಡ್ತೀನಿ, ಎಲ್ಲನೂ ಮಾಡ್ತೀನಿ. ಬಟ್ ನಾನು ಪೂಜೆ ಮಾಡಲ್ಲ ಅಂತ ಯಾವುದೇ ಕಾರಣಕ್ಕೂ ಹೇಳಲ್ಲ. ಪಾಸಿಟಿವ್ ಇದೆ ಅಂದಮೇಲೆ ನೆಗೆಟಿವ್ ಇದ್ದೇ ಇರುತ್ತೆ. ನೆಗೆಟಿವ್ ಅಂದರೆ ನನ್ನ ಪ್ರಕಾರ ಈ ದೆವ್ವ ಭೂತ ಅನ್ನೋದು ಇರುತ್ತೆ. ಬಟ್ ನಾವು ಅದನ್ನೆಲ್ಲ ತುಂಬ ಜಾಸ್ತಿ ನಂಬಿಕೆ ಇದನ್ನು ಮಾಡಿದಾಗ ತುಂಬ ಅತಿಯಾಗಿ ಆಲೋಚನೆಗಳು, ತುಂಬ ಕೆಟ್ಟ ಯೋಚನೆಗಳು ಕೂಡ ನಮಗೆ ಜಾಸ್ತಿ ಆಗುತ್ತೆ. ನೆಗೆಟಿವ್ ಇದನ್ನು ಬಿಟ್ಟು
ಪಾಸಿಟಿವ್ ಅನ್ನೋದನ್ನ ತಗೊಳ್ಳಿ. ನಮಗೇನೋ ಆಗತ್ತೆ, ಒಳ್ಳೇದಾಗತ್ತೆ. ಇದಕ್ಕೆಲ್ಲ ದುಡ್ಡನ್ನ ಸುರಿಯೋ ಬದಲು ಫ್ಯೂಚರ್ಗೋಸ್ಕರ ದುಡ್ಡನ್ನ ಕೂಡಿಡಿ. ಯಾಕೆ ಇಷ್ಟೊಂದೆಲ್ಲ ಅನ್ನೆಸೆಸರಿ ದುಡ್ಡುಗಳ್ನ ವೇಸ್ಟ್ ಮಾಡ್ತಾ ಸಾಲ ಸೋಲ ಮಾಡಿಕೊಂಡು ಅವರಿಗೆ ಮನಸ್ತಾಪಗಳ್ನ ಬರೆಸ್ಕೊಂಡು ಅವ್ರು ಹೇಳಿದ್ದು ನಿಜ ಏನೋ ನೀವು ಅನ್ಕೊತೀರ, ನಿಜ ಏನೋ ಅವ್ರು ಮಾಡಿಸ್ಬಿಟ್ಟಿದ್ದಾರೆ, ನಿಜ ಏನೋ ಈ ಕೋಳಿ ಕುಯ್ಯೋದು, ರಕ್ತ ಅದ್ದದು ಇವೆಲ್ಲ ನಾನು ಸುಮಾರಷ್ಟು ಕೇಳಿರೋ ಅಂಥದ್ದು. ಯಾಕೆ ಅಂತಂದರೆ ನಮ್ಮ ಸುತ್ತಮುತ್ತ ಇಂಥವೆಲ್ಲ ಮಾತಾಡ್ತಾ ಇರ್ತಾರೆ, ನಾವು ಕೇಳಿಸ್ಕೊಂಡಿರೋ ಅಂಥದ್ದು. ಹಾಗೆ ಹೇಳ್ತಾ ಇರ್ತಾರೆ ಸುಮಾರಷ್ಟು ಜನ, ನಾವು ಹಂಗೆ ಮಾಡ್ತೀವಿ, ಹಿಂಗೆ ಮಾಡ್ತೀವಿ, ಹಾಗೆ ಹೀಗೆ ಅಂತ ಎಲ್ಲ ಹೇಳ್ತಾರೆ. ಮಾಡಿದ್ದುಣ್ಣೋ ಮಾರಾಯ ನಾನಂತ ಹೇಳೋದು. ಅವರು ಏನು ಮಾಡಿರ್ತಾರೋ ಅದ್ರ ಕತ್ತರಷ್ಟು ಅವರೇ ಅನುಭವಿಸ್ತಾರೆ. ಯಾವುದೇ ಕಾರಣಕ್ಕೂ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಂಡು ನಿಮ್ಮ ಜೀವನನ, ನಿಮ್ಮ ನೆಮ್ಮದಿನ ನೀವೇ ಕೂಡ ಹಾಳು ಮಾಡ್ಕೊಬೇಡಿ ಅಂತ ಹೇಳ್ತಾ, ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗೆ ಹೊಸದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಆದಷ್ಟು ಶೇರ್ ಮಾಡಿ ಅಂತ ಹೇಳ್ತಾ ಮುಂದೆ ಯಾವುದಾದ್ರು ಯೂಸ್ಫುಲ್ ವೀಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನಿಮಗೆಲ್ಲ ಟೇಕ್ ಕೇರ್, ಬಾಯ್.